ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಸಂಪುಟ ಪುನರ್ರಚನೆ ಚರ್ಚೆಯೂ ಕೂಡ ಜೋರಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಒತ್ತಡ ಆಗ್ತಿದ್ದು, ಇದಕ್ಕೆ ಮಣಿದ ಹೈಕಮಾಂಡ್ ಹೊಸ ಮುಖಗಳಿಗೆ ಅವಕಾಶ ನೀಡುವ ಭರವಸೆ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ 30 ಸಚಿವರನ್ನ ಬದಲಾಯಿಸಬಹುದು ಮತ್ತು ಮುಂಬರುವ ಸಂಪುಟ ಪುನರ್ರಚನೆಯಲ್ಲಿ ಪ್ರಸ್ತುತ ಸಂಪುಟದ 4 ಹಿರಿಯ ಸಚಿವರನ್ನ ಮಾತ್ರ ಉಳಿಸಿಕೊಳ್ಳಲಾಗುವುದು ಅಂತ ಮೂಲಗಳು ತಿಳಿಸಿವೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಕೆಲವು ಶಾಸಕರು ಮೇ 6 ಮತ್ತು 7ರಂದು ನವದೆಹಲಿಯಲ್ಲಿ ಕಾಂಗ್ರೆಸ್ ಉನ್ನತ ನಾಯಕರನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಚರ್ಚೆ ನಡೆಸಿದ್ದು, ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಈ ಇಬ್ಬರು ನಾಯಕರು ಸಂಪುಟ ಪುನರ್ರಚನೆ ಸಮಯದಲ್ಲಿ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಮೇ 4ರಂದು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಸಂಪುಟ ಪುನರ್ರಚನೆ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಮತ್ತು ತಿಂಗಳ ಅಂತ್ಯಕ್ಕೆ ಅಂತಿಮ ರೂಪ ಪಡೆಯಲಿದೆ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ವರಿಷ್ಠರೊಂದಿಗೆ ಆಂತರಿಕ ಚರ್ಚೆಗಳ ವಿವರಗಳನ್ನ ಬಹಿರಂಗಪಡಿಸಿದ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು 4 ಹಿರಿಯ ಸಚಿವರನ್ನ ಹೊರತುಪಡಿಸಿ 30 ಸಚಿವರನ್ನ ಬದಲಾಯಿಸಬಹುದು ಅಂತ ಸುರ್ಜೇವಾಲಾ ತಿಳಿಸಿರೋದಾಗಿ ಅವರು ಹೇಳಿದ್ದಾರೆ. ನಾವು ಎಲ್ಲಾ 30 ಸಚಿವರನ್ನ ಬದಲಾಯಿಸುವಂತೆ ಒತ್ತಾಯಿಸ್ತಾ ಇಲ್ಲ, ಆದ್ರೆ ಹೊಸ ನಾಯಕರಿಗೆ ಅವಕಾಶ ನೀಡಲು ಕನಿಷ್ಠ 25 ಹೊಸ ಮುಖಗಳನ್ನ ಸೇರಿಸಿಕೊಳ್ಬೇಕು ಅಂತ ಅವರು ಹೇಳಿದ್ರು. 4 ಬಾರಿ ಆಯ್ಕೆಯಾದ ಸುಮಾರು 40 ಶಾಸಕರು ಸೇರಿದಂತೆ ಶಾಸಕರ ಗುಂಪು ಸಂಪುಟ ಪುನರ್ರಚನೆಗೆ ಒತ್ತಾಯಿಸ್ತಾ ಇದೆ. ಮತ್ತೆ ಕಳೆದ ಅವಧಿಯಿಂದಲೂ ತಮ್ಮ ಸಚಿವ ಸ್ಥಾನಗಳ ಬೇಡಿಕೆ ಬಾಕಿ ಇದೆ ಅಂತ ಕೆಲವರು ಹೇಳಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಅನ್ನೋದಕ್ಕಿಂತ ಹೊಸ ಮುಖ್ಯಮಂತ್ರಿ ಬಂದಾಗ ತಾನಾಗಿಯೇ ಸಂಪುಟ ಪುನರ್ರಚನೆ ಆಗುತ್ತೆ, ಹೊಸ ಟೀಮ್ ಕಟ್ಕೋಬೇಕಾಗತ್ತೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಈ ಟೈಮ್ ಅಲ್ಲಿ ಸಿಎಂ ಬದಲಾಯಿಸಿದಾಗ್ಲೇ ಕಾರ್ಯಕ್ರಮ ಆಗುತ್ತೆ. ಪ್ರತ್ಯೇಕವಾಗಿ ಸಿದ್ದರಾಮಯ್ಯರನ್ನ ಉಳಿಸ್ಕೊಂಡು ಸಂಪುಟ ಪುನರ್ರಚನೆ ಕಷ್ಟ ಸಾಧ್ಯ. ಸೊ ಹಾಗಾಗಿ ಮೇ ಕಳ್ಕೊಂಡ್ರೆ ಇನ್ನೇನು ಮಹಾಯುದ್ಧ ಆಗುತ್ತೋ ಗೊತ್ತಿಲ್ಲ. ಸಿಎಂ ಬದಲಾಗದಿದ್ದರೆ ಈ ಮೇ ತಿಂಗಳಲ್ಲಿ ಏನೋ ಒಂದು ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗೋದಂತೂ ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಹೊಗೆ ಆಡ್ತಿದ್ದ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊನೆಯ ತೆರೆಯನ್ನು ಎಳೆದಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಹಾಕಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಗಾಳಿ ಜೋರಾಗಿ ಬೀಸುತ್ತಿದ್ದು, ಒಂದ್ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆ ಕುರಿತು ಒತ್ತಡ ಹೇರಿದ್ರು. ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದ ಸಚಿವರು ಮತ್ತು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟು ಸಂಪುಟ ಪುನರ್ರಚನೆ ಮತ್ತು ಹಾಲಿ ನಾಯಕತ್ವದ ಮುಂದುವರಿಕೆ ಬಗ್ಗೆ ಚರ್ಚೆ ನಡೆಸಿದ್ರು. ಈ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಸಂದೇಶ ರವಾನಿಸಿದ್ದವು. ಈ ಎಲ್ಲಾ ಗೊಂದಲಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ, ಸಿಎಂ ಬದಲಾವಣೆ ವಿಚಾರ ಬಂದಾಗ ನಾವೆಲ್ಲರೂ ಕುಳಿತು ಚರ್ಚಿಸ್ತೇವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಹಿರಿಯ ನಾಯಕರು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ, ಆದ್ರೆ ಈಗಾಗಲೇ ಅಂತಹ ಯಾವುದೇ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಘಟಕದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳು ಶೀಘ್ರದಲ್ಲೇ ಬಗೆಹರಿಲಿವೆ ಅಂತ ಖರ್ಗೆ ಭರವಸೆ ನೀಡಿದ್ದಾರೆ. ಸಿಎಂ ಬದಲಾವಣೆಗೆ ಇನ್ನೂ ಸಮಯವಿದೆ, ಸಂದರ್ಭ ಬಂದಾಗ ಆ ಬಗ್ಗೆ ನೋಡೋಣ, ಸದ್ಯಕ್ಕೆ ಅಂತಹ ಯಾವುದೇ ಚರ್ಚೆಗಳು ನಡೀತಿಲ್ಲ ಎನ್ನುವ ಮೂಲಕ ಶಾಸಕರು ಮತ್ತು ಸಚಿವರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಖರ್ಗೆ ಅವರ ಈ ಸ್ಪಷ್ಟನೆಯಿಂದಾಗಿ ಕೆಲವು ದಿನಗಳಿಂದ ನಡೆಯುತ್ತಿದ್ದ ರಾಜಕೀಯ ಲೆಕ್ಕಾಚಾರಗಳು ವಿರಾಮ ಸಿಕ್ಕಂತಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥ ದಲಿತ ಸಿಎಂ ಚರ್ಚೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ದಲಿತ ಸಿಎಂ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿರುವ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ದಲಿತ ಸಿಎಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಅವರು ಹೇಳಿದ ಮೇಲೆ ಆಯ್ತಲ್ಲ, ಇದ್ರಲ್ಲಿ ನಾನು ಹೆಚ್ಚಿಗೆ ಮಾತನಾಡೋದೇನು ಇಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತದೆಯೋ ಅದಕ್ಕೆ ನಾವು ಬದಲಾಗಿರ್ತೇವೆ, ನೀವು ಈ ವಿಷಯವನ್ನ ಎಷ್ಟೇ ತಿರುಗಿಸಿ ಕೇಳಿದ್ರು ನನ್ನ ಉತ್ತರ ಇದೇ ಆಗಿರುತ್ತೆ ಅಂತಂದ್ರು. ಖರ್ಗೆ ಅವರು ಅತ್ಯಂತ ಹಿರಿಯ ನಾಯಕರು, ಅವರ ಸಮಕಾಲೀನರಾದ ವೀರಪ್ಪ ಮೊಯ್ಲಿ, ಗುಂಡೂರಾವ್ ಅವರಂತ ಅನೇಕರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ 50 ವರ್ಷದ ರಾಜಕೀಯ ಸಾಧನೆಯನ್ನು ಗುರುತಿಸಿ ಹೈಕಮಾಂಡ್ ಅವರಿಗೆ ಸಿಎಂ ಸ್ಥಾನ ನೀಡಿದರೆ ತಪ್ಪೇನಿಲ್ಲ. ಅವರು ಸಿಎಂ ಆಗೋದಾದ್ರೆ ನಮಗೆ ವೈಯಕ್ತಿಕವಾಗಿ ಸಂತೋಷ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಸಂಭವಿಸಿದ ಸಾವು ನೋವುಗಳ ಬಗ್ಗೆ ಸಚಿವರು ತೀವ್ರ ವಿಷಾದ ವ್ಯಕ್ತಪಡಿಸಿದ್ರು. ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಇದು ಆಕಸ್ಮಿಕ ನಡೆದ ಘಟನೆ ಆದ್ರೂ ಇಂತಹ ಅನಾಹುತಗಳು ತಡೆಯಲು ಬಿಬಿಎಂಪಿ ಮೊದಲು ಎಚ್ಚರಿಕೆ ವಹಿಸಬೇಕಿತ್ತು ಅಂತ ಹೇಳಿದ್ರು. ಬಟ್ ಈ ಟೈಮಲ್ಲಿ ಆದ್ರೆ ದಲಿತ ಸಿಎಂ ಆಗ್ಲಿ ಅಂತ ಲೆಕ್ಕಾಚಾರ ಅವ್ರದ್ದು. ಮಲ್ಲಿಕಾರ್ಜುನ್ ಖರ್ಗೆ ದೀರ್ಘಕಾಲದ ರಾಜಕಾರಣ ಮಾಡಿದವರು, ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಯಾವತ್ತು, ಆದ್ರೆ ಈಗ ಆಗೋದಾರಾಗ್ಲಿ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ. ಅವ್ರು ಆಗ್ಲಿಲ್ಲ ಅಂದ್ರೆ ದಲಿತ ಕೋಟಾದಲ್ಲಿ ಪರಮೇಶ್ವರ್ ನಂತರ ಸಾಲಲ್ಲಿ ನಿಲ್ತಾರೆ. ನಂತರ ಸತೀಶ್ ಜಾರಕಿಹೊಳಿ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಇವೆಲ್ಲವನ್ನು ಕೇಳಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರೋ ವ್ಯಕ್ತಿ ಅಲ್ಲ ಅಲ್ಲ ಅಲ್ಲ. ಯಾಕೆಂದ್ರೆ ಆಗ ಸಿದ್ದರಾಮಯ್ಯ ಸಿಎಂ ಆದಾಗ ಖರ್ಗೆ ಅವ್ರು ಏನೋ ಮಾಡ್ಲಿಲ್ಲ, ಪರಮೇಶ್ವರ್ ಏನೋ ಮಾಡ್ಲಿಲ್ಲ, ಯಾಕೆಂದ್ರೆ ಅವ್ರು ಏನೋ ಮಾಡಕ್ ಆಗ್ಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್
ತನ್ನ ಸರದಿಯಲ್ಲಿ ಮತ್ಯಾರೋ ಹೋಗೋದಾದ್ರೆ ಡಿ ಕೆ ಶಿವಕುಮಾರ್ ಸಹಿಸೋದಿಲ್ಲ ಅದು ಹಂಗೆ ಇರಕ್ ಬಿಡೋದಿಲ್ಲ. ಹಾಗಾಗಿ ನೋಡ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.